ಆತ್ಮೀಯರೇ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್, ಮೆಂಟರ್ ಅಂತ ನನ್ನನ್ನು ಗುರುತಿಸ್ತಾರೆ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ನ ನೀವು ಗಮನಿಸಿದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆಲ್ ಅಂತ ಪ್ರೆಸ್ ಮಾಡಿಬಿಡಿ. ಪರ್ಸನಾಲಿಟಿ, ವ್ಯಕ್ತಿತ್ವ, ಈ ಭೂಮಿ ಮೇಲಿರೋರೆಲ್ಲ ವ್ಯಕ್ತಿಗಳೇ, ಪರ್ಸನ್ಸ್. ಹಾಗಾದ್ರೆ ಈ ಪರ್ಸನಾಲಿಟಿ ಅಂದ್ರೆ ಏನಾಗ್ತದೆ? ಆ ವ್ಯಕ್ತಿಗೆ ಕೆಲವೊಂದು ಗುಣಗಳು, ಕೆಲವೊಂದು ಮೌಲ್ಯಗಳು ಮುಖ್ಯ ಆಗ್ತದೆ. ಯಾವಾಗ ಆ ವ್ಯಕ್ತಿ ಕೆಲವೊಂದು ಮೌಲ್ಯಗಳನ್ನ ಆಡ್ ಮಾಡಿಕೊಂಡಾಗ ವ್ಯಕ್ತಿತ್ವ ಅಂತ ಗುರುತಿಸ್ತಾನೆ. ಸೊ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಬದಲಾಗಬೇಕಂದ್ರೆ ಆ ವ್ಯಕ್ತಿ ಯಾವುದೋ ವಿಚಾರಗಳಿಗೆ ತಾನು ಸಲ್ಲಬೇಕು ಎನ್ನುವುದು ನನ್ನ ಒಂದು ಆಶಯ. ಸೊ ವ್ಯಕ್ತಿತ್ವ ನಿಂತ ನೀರಾಗದೆ ಹರಿಯುವ ನೀರಿನಂತೆ ನಿರಂತರವಾಗಿ ಶೋಭಿಸುತ್ತಾ ಇರಬೇಕು, ಪ್ರಕಾಶಿಸುತ್ತಿರಬೇಕು, ಲಕ ಹೊಳೆಯಬೇಕು, ಅವರಲ್ಲಿ ಪರಿವರ್ತನೆ ಉಂಟಾಗ್ತಾ ಇರಬೇಕು. ಆಗ ಆ ವ್ಯಕ್ತಿ ಏರುಗತಿಯಲ್ಲಿ ಸಾಗ್ತಾ ಹೋಗ್ತಾ ಇರ್ತಾರೆ. ಥಿಂಕ್ ಬಿಗ್, ಅಚೀವ್ ಬಿಗ್ ಉಂಟಾಗ್ತದೆ. ಎಷ್ಟೋ ಜನರನ್ನ ನಾವು ಗಮನಿಸ್ತೇವೆ, 10 ವರ್ಷದಿಂದ ಹೇಗಿದ್ರು ಎಲ್ಲ ನಡೆ ನುಡಿ ಮಾತುಕತೆ ಎಲ್ಲದರಲ್ಲೂ ಹಾಗೆ ಇರ್ತಾರೆ. ಅವರ ಇಂಟೆಲಿಜೆನ್ಸ್ ಕೋಶಂಟು ಕೂಡ ಹಾಗೆ ಇರ್ತದೆ. ಹಾಗಿರಬಾರದಲ್ಲವೇ? ಬದಲಾಗಬೇಕಲ್ಲವೇ? ಅದರಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನ ಮಾತ್ರ ನಾವು ವ್ಯಕ್ತಿತ್ವ ಪರಿವರ್ತನೆ ಅಂತ ಕರಿತೇವೆ. ಸೊ ಅದಕ್ಕೆ ಈ ಟ್ರಾನ್ಸ್ಫಾರ್ಮ್ ಅನ್ನುವ ವರ್ಡು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಪ್ಲೀಸ್ ಟೈಪ್ ಟ್ರಾನ್ಸ್ಫಾರ್ಮ್ ಇನ್ ದ ಕಾಮೆಂಟ್ ಬಾಕ್ಸ್. TRANSFORM. TRANSFORM. This is very very important. ಸೀರಿಯಸ್ಲಿ. ಸೊ ನಿರಂತರವಾಗಿ ಇದು ಆಗಬೇಕು, ಗಮನ ಇಡಿ ಅಂತ ನಾನು ಕೇಳ್ತೇನೆ. ಸೊ ಸರ್, ಕೆಲವರು ಬರೀ ಪರ್ಸನಾಲಿಟಿ ಅಂದ್ರೆ, ಸರ್ ಅವ್ನು ನೋಡಕ್ ಸಣ್ಣಗಿದ್ದಾನೆ ಸರ್, ಅವ್ನು ದಪ್ಪಗಿದ್ದಾನೆ ಸರ್, ಅಷ್ಟಕ್ಕೆ ಸೀಮಿತವಾಗ್ಬಿಟ್ಟಿದೀವಿ ನಾವು. ಅವ್ರು ದಪ್ಪ ಇದ್ದಾರೆ, ಸಣ್ಣ ಇದ್ದಾರೆ, ಅದು ಅವರ ಪರ್ಸನಾಲಿಟಿ ಅಲ್ವಾ? ಪರ್ಸನಾಲಿಟಿ ದಟ್ ಈಸ್ ಕಾಲ್ಡ್ ಎಸ್ ದ ಫಿಸಿಕಲ್ ಪರ್ಸನಾಲಿಟಿ ಫ್ರೆಂಡ್ಸ್. ಶಾರೀರಿಕ ವ್ಯಕ್ತಿತ್ವ ಅಂತ ಕರೀಬಹುದು. ಬಿಕಾಸ್ ನಮ್ಮನ್ನು ಯಾರು ಗುರುತಿಸ್ತಾರೆ ಅಂದ್ರೆ ಜಸ್ಟ್ ಬಿಕಾಸ್ ಆಫ್ ದಿಸ್ ಬಾಡಿ ಫ್ರೆಂಡ್ಸ್. ಸೀರಿಯಸ್ಲಿ, ನೀವು ಏನೇನೇನೋ ಪ್ರಾಪರ್ಟಿ ಇಟ್ಕೊಂಡಿರ್ಬೋದು, ಗೋಲ್ಡ್, ರಿಯಲ್ ಎಸ್ಟೇಟ್ ಎಲ್ಲ, ಬಟ್ ವಾಟ್ ಇಸ್ ರಿಯಲ್ ಅಸೆಟ್? ಯಾರ್? ಯುವರ್ ಬಾಡಿ ಈಸ್ ದ ಪರ್ಮನೆಂಟ್ ಅಸೆಟ್ ಇನ್ ದಿಸ್ ಲೈಫ್. ಸೊ ಹಾಗಾಗಿ ಈ ಶಾರೀರಿಕ ವ್ಯಕ್ತಿತ್ವವನ್ನ ಸರಿಯಾಗಿ ಅರ್ಥೈಸಿಕೊಳ್ಳುವುದು ಅಂದರೆ ನಿಮ್ಮ ಶರೀರವನ್ನ ಸರಿಯಾಗಿ ಕಾಪಾಡಿಕೊಳ್ಳುವುದು. ಅದಕ್ಕೋಸ್ಕರ ವ್ಯಾಯಾಮ ಮಾಡ್ತೀರಾ, ತಿಂಡಿ ತಿಂತೀರಾ, ಊಟ ಮಾಡ್ತೀರಾ ಅಲ್ವೇ? ಸೊ ಅಲ್ಲೆಲ್ಲೋ ಸ್ವಲ್ಪ ಚೆನ್ನಾಗಿ ಕಾಣಕ್ಕೆ ಮೇಕಪ್ ಮಾಡ್ಕೋತೀರಿ, ಒಳ್ಳೊಳ್ಳೆ ಡ್ರೆಸ್ ಹಾಕೋತೀರಿ. ಆಲ್ ದಿಸ್ ಕಮ್ಸ್ ಅಂಡರ್ ಫಿಸಿಕಲ್ ಪರ್ಸನಾಲಿಟಿ, ಶಾರೀರಿಕ ವ್ಯಕ್ತಿತ್ವ. ಸೊ ಕಾಮೆಂಟ್ ಬಾಕ್ಸ್ ಅಲ್ಲಿ ಫಸ್ಟ್ ಟೈಪ್ ಮಾಡ್ಬಿಡಿ ಫಿಸಿಕಲ್. ಓಕೆ, ಟೈಪ್ ಮಾಡಿದ್ರಿ ಅಲ್ಲ? ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ಶಾರೀರಿಕ. ದಿಸ್ ಈಸ್ ದಿ ಓನ್ಲಿ ಪರ್ಮನೆಂಟ್ ಅಸೆಟ್. ಅವರ್ ಬಾಡಿ ಈಸ್ ದ ಪರ್ಮನೆಂಟ್ ಅಸೆಟ್ ಇನ್ ದಿಸ್ ಲೈಫ್. ಸೊ ಟೇಕ್ ಕೇರ್ ಆಫ್ ಯುವರ್ ಬಾಡಿ. ಆ ಬಾಡಿ ಅಂತ ಅಂದಾಗ ಓವರ್ ಆಲ್ ಗ್ರೂಮಿಂಗ್, ನಾವೆಲ್ಲರೂ ಚೆನ್ನಾಗಿ ಕಾಣಬೇಕು, ಒಳ್ಳೆ ಉಡುಪು ಧರಿಸ್ಬೇಕು, ಸಣ್ಣ ಪುಟ್ಟ ಆಭರಣ ಧರಿಸ್ಕೋತೀವಿ, ನೀಟಾಗಿ ಹೇರ್ ಕಟ್ ಮಾಡ್ಕೋತೇವೆ, ಹುಡುಗರಾದ್ರೆ ಶೇವ್ ಮಾಡ್ಕೋತೇವೆ, ಹುಡುಗಿರು ಸ್ವಲ್ಪ ಮೇಕಪ್ ಜಾಸ್ತಿ ಮಾಡ್ಕೋತಾರೆ, ಮಾಡ್ಕೊಳ್ಳಿ. ಬಿಕಾಸ್ ಫಿಸಿಕಲಿ ಯು ಹ್ಯಾವ್ ಟು ಲುಕ್ ಬೆಟರ್, ನೋ?
ಓಕೆ. ಸೊ ಯಾವಾಗ ಆ, ನಾವು ನಮ್ಮ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತೇವೋ ಆಗ ಆ ಶರೀರ ಕೂಡ ನಮಗೆ ಸಪೋರ್ಟ್ ಮಾಡ್ತದೆ. ಶರೀರದ ಸಪೋರ್ಟ್ ಇಲ್ದಲೇನೆ ಎಷ್ಟೊಂದು ಜನ ಅಚೀವ್ ಮಾಡಿಲ್ವೋ, ಮಾಡಿದ್ದಾರೆ. ಆದ್ರೆ ಅದು ಹಾಳಾಗೋದಕ್ಕೆ ಬಿಡದೆ ನಾವು ಕಾಪಾಡ್ಕೊಂಡ್ಬಿಟ್ರೆ, ನಮ್ಮ ಶಾರೀರಿಕ ಆರೋಗ್ಯವನ್ನ ಕಾಪಾಡ್ಕೊಂಡ್ರೆ, ಸೂಕ್ತ ವ್ಯಾಯಾಮಗಳನ್ನ ಮಾಡಿದ್ರೆ, ಯೋಗಾಸನವನ್ನ ಮಾಡಿದ್ರೆ ಚೆನ್ನಾಗಿರ್ತದೆ ಅಲ್ಲ. ಅದು ಚೆನ್ನಾಗಿ ಇರಲಿ ಅನ್ನೋದಷ್ಟೇ ನಮ್ಮ ಒಂದು ಆಶಯ. ಸೊ ದ ಫಿಸಿಕಲ್ ಪರ್ಸನಾಲಿಟಿ. ನಾವು ಮೈಂಡ್, ಕರೆಕ್ಟ್. ಮೈಂಡ್ ಹೆಂಗೆ ಅರ್ಥ ಮಾಡಿಸೋದು? ನಮ್ಮ ತಲೆ ಒಳಗಡೆ ಮೆದುಳಿದೆ. ಆ ಮೆದುಳನ್ನ ಮೈಂಡ್ ಅದೇ ಜಾಸ್ತಿ ಒಂಥರ ಮೇನ್ ಸ್ವಿಚ್ ಇದ್ದಂಗೆ ಇರ್ತದೆ. ಮೈಂಡನ್ನ ಕಾಮಾಗಿ ಇಟ್ಕೋಬೇಕು. ಸೊ ಬೇಸಿಕಲಿ ಕೂಲ್, ಕಾಮ್, ಕಂಫರ್ಟಬಲ್ ಅಂತ ಏನು ನಾನು ಫಾರ್ಮುಲಾ ಹೇಳ್ತಾನೆ, 3 C's ಫಾರ್ಮುಲಾ ಅಂತ ಕರೀತಾನೆ. ನಾವು ಮೈಂಡನ್ನ ಕೂಲಾಗಿ ಇಟ್ಕೋಬೇಕು, ಕಾಮಾಗಿ ಇಟ್ಕೋಬೇಕು, ಕಂಫರ್ಟಬಲ್ ಆಗಿ ಇಟ್ಕೋಬೇಕು. ಯಾವಾಗ ನಾವು ಕೂಲ್, ಕಾಮ್, ಕಂಫರ್ಟಬಲ್ ಆಗಿ ಇಟ್ಕೋತೇವೆ, ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ಅಂತ ಕೂಡ ಹೇಳ್ತಾರೆ. ರೈಟ್ ಬ್ರೈನ್ ಆರ್ಟಿಸ್ಟಿಕ್ ಸಪೋರ್ಟ್ ಮಾಡಿದ್ರೆ, ಲೆಫ್ಟ್ ಬ್ರೈನ್ ಮ್ಯಾಥಮೆಟಿಕಲಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇವೆರಡನ್ನು ಬ್ಯಾಲೆನ್ಸ್ ಮಾಡುವಂತಹ ವ್ಯಕ್ತಿತ್ವ ನಾವು ಆಗ್ಬೇಕಂದ್ರೆ, ಓದುವವರು ಕೇವಲ ಓದದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಇನ್ವಾಲ್ವ್ ಆಗಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಬದುಕಿನಲ್ಲಿ ನಾವು ಹಲವಾರು ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಗಮನ ಕೊಡಬೇಕಾಗಿರೋದು ಸ್ನೇಹಿತರೆ, ಮನಸ್ಸಿನ ಬಗ್ಗೆ. ಅದಕ್ಕೆ 2 ವಾಕ್ಯಗಳನ್ನ, ಆಂಗ್ಲ ವಾಕ್ಯಗಳನ್ನ ನಿಮಗೆ ಕೊಟ್ಟಿರ್ತೇನೆ. ನನಗೆ ಫೇವರಿಟ್ ವಾಕ್ಯಗಳಿವು. ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು. ಎರಡನೇದು, ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್. ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್. ಕರೆಕ್ಟ್ ಸ್ನೇಹಿತರೆ. ಮೂರನೆಯದು, ಇದು ಟೈಪ್ ಮಾಡಿ ಆಯ್ತಲ್ಲ, ಮೆಂಟಲ್, ಮಾನಸಿಕ ಟೈಪ್ ಮಾಡಿಬಿಡಿ, ಸೊ ದಟ್ ಇಟ್ ವಿಲ್ ಬಿ ರಿಜಿಸ್ಟರ್ಡ್ ಫಾರ್ ಯು. ನೆಕ್ಸ್ಟ್, ಇಂಟೆಲೆಕ್ಚುಯಲ್, ಬೌದ್ಧಿಕ. ಇಂಟೆಲೆಕ್ಚುಯಲ್, ಬೌದ್ಧಿಕ. ಸರ್ ಮನಸ್ಸಿನ ಬಗ್ಗೆ ಹೇಳಿದ್ರಿ, ಇದೇನು ಸರ್ ಇದು? ನಾವು ಕೆಲವ್ರನ್ನ ಮಾತ್ರ ಚಿಂತಕರು ಅಂತೀವಿ, ಕರೆಕ್ಟಾ? ದೇ ಆರ್ ದಿ ಪೀಪಲ್, ಒಂಥರ ತುಂಬಾ ಬ್ರೈಟ್, ತುಂಬಾ ನಾಲೆಡ್ಜಬಲ್, ತುಂಬಾ ಎಫಿಷಿಯಂಟ್ ಆಗಿರ್ತಾರೆ ಅನ್ನೋಂಥದ್ದನ್ನ ಗಮನಿಸ್ತೀವಿ, ಕರೆಕ್ಟಾ? ಯಾವಾಗ ನಮಗೆ ಪ್ರಾಬ್ಲಮ್ ಸಾಲ್ವಿಂಗಿಗೆ ಸಿಕ್ಕಾಪಟ್ಟೆ ಸಹಾಯ ಮಾಡಿದಾಗ. ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಅಂತಾನೆ ಕರಿತೀನಿ ನಾನು. ಈ ಇಂಟೆಲೆಕ್ಚುಯಲ್ ಕೆಪಾಸಿಟಿಯನ್ನು ವೃದ್ಧಿಸ್ಕೊಂಡ್ರೆ ನೀವು, ನಿಮ್ಮ ಸಮಸ್ಯೆ ನಿವಾರಣೆಯನ್ನ ಮಾಡುವ ಸಾಮರ್ಥ್ಯ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ಜೊತೆಗೆ ನಿಮ್ಮ ಲೈಫಲ್ಲಿ ಡಿಸಿಷನ್ ತಗೋಬೇಕು, ಬೇರೆ ಬೇರೆ ಸಂದರ್ಭದಲ್ಲಿ ಡಿಸಿಷನ್ ತಗೊಳಕ್ಕೂ ಸಿಕ್ಕಾಪಟ್ಟೆ ಸಹಾಯ ಮಾಡುತ್ತೆ. ಬಿಕಾಸ್ ಯು ಆರ್ ಇಂಟೆಲೆಕ್ಚುಯಲಿ ಸ್ಟ್ರಾಂಗ್. ಸೊ ಮನಸ್ಸನ್ನ ಚೆನ್ನಾಗಿ ಉಪಯೋಗಿಸುತ್ತಾ ಅದರಲ್ಲಿ ತುತ್ತ ತುದಿಗೆ ಹೋಗುವವರನ್ನು ಮಾತ್ರ ಚಿಂತಕರು ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಆ ಒಂದು ಚಿಂತನೆಯನ್ನ ಮಾಡುವ, ಚಿಂತಕರಾಗುವ ಒಂದು ಪ್ರಯತ್ನವನ್ನ ನೀವೆಲ್ಲ ಮಾಡಿ. ಆವಾಗ ನಿಮ್ಮನ್ನು ಕೂಡ ಇಂಟೆಲೆಕ್ಚುಯಲ್ಸ್ ಅಂತ ಕರೀತಾರೆ. ಯಾವಾಗ ನೀವು ಚೆನ್ನಾಗಿ ಚಿಂತೆ ಮಾಡ್ತಾ ಇರ್ತೀರಿ, ಚಿಂತೆ ಅಲ್ಲ, ತಪ್ಪು, ಚಿಂತನೆ ಮಾಡ್ತಾ ಇರ್ತೀರಿ. ಸೊ ನಾನು ಹೇಳ್ತಾ ಇರ್ತೀನಿ, ಚಿಂತೆಯಿಂದ ಚಿಂತನೆಯೆಡೆಗೆ ನೀವೆಲ್ಲ ಸಾಗಬೇಕು ಅಂತ ಹೇಳ್ತಾ ಇರ್ತೀನಿ. ಸೊ ಆ ಇಂಟೆಲೆಕ್ಚುಲಿ ನೀವೊಂಥರ ಸ್ಟ್ರಾಂಗ್ ಆಗ್ತಾ ಇದ್ದಂಗೆನೆ, ಒಂಥರ ನಿಮ್ಮಲ್ಲಿ ಇವು 3 ಇದಾಗ್ತಾ ಇದ್ದಂಗೆ ಒಂಥರ ಕಾನ್ಫಿಡೆನ್ಸ್ ನಮಗೆ ಜಾಸ್ತಿ ಆಗೋಗುತ್ತೆ. ವಾವ್, ಗ್ರೇಟ್ ಅನ್ನೋ ಫೀಲಿಂಗ್ ನಮಗೆ ಬರ್ತದೆ. ಇಲ್ಲದ್ರೆ ಎಷ್ಟೊಂದು ಜನಕ್ಕೆ ನಾವು ಅವಾಗ
ಸಪೋರ್ಟಿವ್ ಆಗಿ ವರ್ಕ್ ಮಾಡ್ತೇವೆ ಸ್ನೇಹಿತರೆ. ಸೊ ಬೌದ್ಧಿಕ ವ್ಯಕ್ತಿತ್ವ, ಇಂಟೆಲೆಕ್ಚುಯಲ್ ಅಂತ ಟೈಪ್ ಮಾಡಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನೆ. ಇದರಲ್ಲಿ ಏನು ಅಂದ್ರೆ ಬರೀ ಹೆಚ್ಚಿನ ಜನ ಕೇವಲ ಬರೀ ಚಿಂತೆ ಮಾಡ್ತಾ ಇರ್ತಾರೆ. ಕೇವಲ ಚಿಂತೆ ಮಾಡುವುದು ಬೇಡ, ಚಿಂತನೆಯನ್ನ ಮಾಡಿ ಅನ್ನುವಂಥದ್ದು ಇಲ್ಲಿ ನಾನು ನಿಮಗೆ ಗಮನವನ್ನ ಸೆಳೆಯೋದಕ್ಕೆ ಬಯಸ್ತಾ ಇದ್ದೇನೆ. ಬೌದ್ಧಿಕ ವ್ಯಕ್ತಿತ್ವ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಇದ್ದಂಗೆನೆ ನಾನೀಗಾಗಲೇ ಹೇಳಿದಾಗೆ ನಿಮ್ಮ ಎಲ್ಲ ಸಮಸ್ಯೆಗಳು ಪುಟ್ಟದಾಗಿ ಹೋಗ್ತವೆ, ಚಿಕ್ಕದಾಗಿ ಹೋಗ್ತವೆ. ಜೊತೆಗೆ ನಮ್ಮ ಲೈಫಲ್ಲಿ ಡಿಸಿಷನ್ ಮೇಕಿಂಗ್ ಫಾಸ್ಟ್ ಆಗ್ತದೆ. ಯಾಕೆಂದ್ರೆ ಎಷ್ಟೊಂದು ಜನರ ಬದುಕಿನಲ್ಲಿ ಈ ABCD ಅಂದ್ರೆ BCD, ಬರ್ತು ಡೆತ್ ಮಧ್ಯೆ C ಇದೆ. C ಈಸ್ ನಥಿಂಗ್ ಬಟ್ ಚಾಯ್ಸ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಚಾಯ್ಸ್, ನಮ್ಮ ಲೈಫ್ ಚಾಯ್ಸ್ ನಮ್ಮ ಕಡೆ ಇದೆ. ಆಯ್ಕೆ ನಾವು ಹೇಗೆ ಮಾಡ್ಕೊಳ್ತೀವಿ ಹಾಗೆ. ಕರೆಕ್ಟಾ? ಸೊ ಬೌದ್ಧಿಕ ವ್ಯಕ್ತಿತ್ವ ಇದಕ್ಕೆ ಸಪೋರ್ಟ್ ಮಾಡುತ್ತೆ. ಈಗ ಮುಂದಿನದು ಎಮೋಷನಲ್, ಭಾವನಾತ್ಮಕ ವ್ಯಕ್ತಿತ್ವ. ಪ್ಲೀಸ್ ಟೈಪ್ ಎಮೋಷನಲ್ ಅಥವಾ ಭಾವನಾತ್ಮಕ ಇನ್ ದಿ ಕಾಮೆಂಟ್ ಬಾಕ್ಸ್. ಭಾವನಾತ್ಮಕ ವ್ಯಕ್ತಿತ್ವ ಅಲ್ಲೇ ಹೇಳುತ್ತೆ ಭಾವನೆಗಳು. ಭಾವನೆಗಳು ನಿಜ ಹೇಳ್ಬೇಕಂದ್ರೆ ನಿಮಗೆ ಖುಷಿ ಹೆಚ್ಚು ಸಿಗೋದು, ಸಂತೋಷ ಹೆಚ್ಚು ಸಿಗೋದು ಎಮೋಷನಲ್ ಪರ್ಸನಾಲಿಟಿಲಿ ಸ್ನೇಹಿತರೆ. ನನಗೆ ನನ್ನ ಚಿಕ್ಕಂದಿನಲ್ಲಿ ನಾಗ್ತಿಹಳ್ಳಿಯಿಂದ ಬೆಂಗಳೂರಿಗೆ ಬಂದಾಗ 5ನೇ ಕ್ಲಾಸ್ಗೆ ಓದಕ್ಕೆ ಬಂದೆ. ಎಲ್ಲ ಇಲ್ಲಿ ಸಿಟಿ ಮಕ್ಕಳು ನನ್ನ ಆಡ್ಕೋತಾ ಇದ್ರು. ಆಗ ಒಬ್ರು ಟೀಚರ್ ಇದ್ರು, ಶಾರದಮ್ಮ ಅಂತ. ಆ ಶಾರದಮ್ಮ ಮಿಸ್, ಇತ್ತೀಚೆಗೆ ನನಗೆ ಅವ್ರದ್ದು ಮೇಡಮ್ದು ಫೋಟೋನು ಸಿಕ್ತು. ಓಕೆ, ಸೊ ಈ ಮಿಸ್ಸು ನನಗೆ ಧೈರ್ಯ ಕೊಟ್ಟರು. ಜಯಪ್ರಕಾಶ್, ಇವ್ರು ಏನಾದ್ರು ಆಡ್ಕೊಳ್ಳಿ ಜಯಪ್ರಕಾಶ್, ನೀನು ಚೆನ್ನಾಗಿ ಸ್ಕೋರ್ ಮಾಡಿಬಿಡು, ಎಕ್ಸಾಮಲ್ಲಿ ರ್ಯಾಂಕ್ ಬಂದ್ಬಿಡು ಅಂತ. ನಾನು ಹಂಗೆ 2nd ರ್ಯಾಂಕು ಬಂದ್ಬಿಟ್ಟೆ. ಓಕೆ, ನನಗೆ ಈಗ್ಲೂ ಅವರು ಇತ್ತೀಚೆಗೆ ತೀರ್ಕೊಂಡಿದ್ದಾರಂತೆ. ನನ್ನ ಟೀಚರು ಅಂದರೆ ಈ ಶಾರದಮ್ಮ ಮಿಸ್ಸು ನೆನಪಾಗ್ತಾರೆ ನನಗೆ. ಪ್ರೈಮರಿ ಸ್ಕೂಲಲ್ಲಿ ನನಗೆ ಗೈಡ್ ಮಾಡಿರೋದು. ದಟ್ ಮೀನ್ಸ್ ಎಮೋಷ್ನಲಿ ಐ ಆಮ್ ಕನೆಕ್ಟೆಡ್ ಬಿಕಾಸ್ ಶಿ ಹ್ಯಾಸ್ ಸಪೋರ್ಟೆಡ್ ಮೀ. ಅದಕ್ಕೆ ಟೀಚರ್ಸ್ಗೆಲ್ಲ ಹೇಳ್ತಾ ಇರ್ತಾನೆ, ನೀವು ಮಕ್ಕಳಿಗೆ ಮೆಂಟರ್ಸ್ ಆಗಿ, ಆಗ ನಿಮ್ಮ ಮಕ್ಕಳು ನೆನಪಿಸ್ಕೊಳ್ತಾರೆ ಅಂತ. ಕರೆಕ್ಟಾ? ನಮ್ಮ ತಾಯಿ ನಾಗಮ್ಮ ಬದುಕಿಲ್ಲ, ಆದರೆ ನಾನು ನಾಗಮ್ಮ ಫೌಂಡೇಶನ್ ಆರಂಭಿಸಿ ಈಗ ಗ್ರ್ಯಾಟಿಟ್ಯೂಡ್ ಅನ್ನುವ ಫಂಕ್ಷನ್ ಮಾಡ್ತಾ ಹಲವಾರು ಸಾಧಕರಿಗೆ ಸನ್ಮಾನ ಮಾಡ್ತಾ ಇದ್ದಾನೆ. ಈಗ ಯಾರನ್ನಾರು ಕೇಳಿದ್ರೆ ನಿಮ್ಮಮ್ಮನ್ನ ಎಷ್ಟು ಪ್ರೀತಿಸ್ತೀರಾ ಅಂದ್ರೆ 1 ಕೋಟಿ ಎಷ್ಟು ಪ್ರೀತಿಸ್ತೀನಿ ಅಂತ ಹೇಳಕ್ಕಾಗತ್ತಾ? ಹೇಳಕ್ಕಾಗಲ್ಲ ಸ್ನೇಹಿತರೆ. ಅದರರ್ಥ ಯಾವುದನ್ನ ಬೆಲೆ ಕಟ್ಟಲಾಗುವುದಿಲ್ಲವೋ, ಕೇವಲ ಅನುಭವಿಸಲು ಮಾತ್ರ ಸಾಧ್ಯವೋ ಅಂಥದ್ದನ್ನ ಭಾವನಾತ್ಮಕ ವ್ಯಕ್ತಿತ್ವ ಅಂತ ಹೇಳ್ತಾರೆ. ಐ ಹೋಪ್ ಐ ಮೇಡ್ ಮೈ ಸೆಲ್ಫ್ ವೆರಿ ಕ್ಲಿಯರ್. ಭಾವನೆಗಳು, ಆ ಭಾವನೆಗಳಿಗೆ ಸ್ಪಂದಿಸುವ ವ್ಯಕ್ತಿ ನಾವಾಗಬೇಕು. ಇತರರ ಭಾವನೆಗಳಿಗೆ ನಾವು ಗೌರವವನ್ನು ಕೊಡಬೇಕು. ಕೆಲವು ಸರಿ ವಸ್ತುವನ್ನ ಪ್ರೀತಿಸಿಬಿಟ್ಟು ವ್ಯಕ್ತಿಗಳನ್ನ ಬಳಸ್ತೇವೆ. ವ್ಯಕ್ತಿಗಳನ್ನ ಪ್ರೀತಿಸಬೇಕು, ವಸ್ತುಗಳನ್ನ ಬಳಸಬೇಕು ಅನ್ನುವ ಭಾವನೆ ನಮ್ಮೆಲ್ಲರದು ಆಗಬೇಕು. ಸೊ ಒಂದು ಭಾವನಾತ್ಮಕ ವ್ಯಕ್ತಿತ್ವ ನಮ್ಮದಾಯ್ತು. ಭಾವನಾತ್ಮಕ ವ್ಯಕ್ತಿತ್ವದ ನಂತರ ಆಧ್ಯಾತ್ಮಿಕ ವ್ಯಕ್ತಿತ್ವದ ಬಗ್ಗೆ ನನ್ನ ಅರಿವು ಮತ್ತು ತಿಳುವಳಿಕೆ ಏನೆಂದರೆ, ನಾವು ನಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿ ಇರುವಂಥದ್ದು. ಋಗ್ವೇದದಲ್ಲಿ ಲೆಟ್ ನೋಬಲ್ ಥಾಟ್ಸ್ ಕಮ್ಸ್ ಟು ಅಸ್ ಫ್ರಮ್ ಎವ್ರಿ ಸೈಡ್ ಅಂತ ಹೇಳ್ತಾರೆ. ಲೆಟ್ ನೋಬಲ್ ಥಾಟ್ಸ್ ಕಮ್ಸ್ ಟು ಅಸ್ ಫ್ರಮ್ ಎವ್ರಿ ಸೈಡ್. ಎಲ್ಲ ಉದಾತ್ತ ಚಿಂತನೆಗಳು ಎಲ್ಲ ಕಡೆಯಿಂದ ನಮಗೆ ಹರಿದು ಬರಲಿ. ಸಕಾರಾತ್ಮಕವಾಗಿರೋದು, ಬೀಯಿಂಗ್ ಗುಡ್ ಅಂಡ್ ಡೂಯಿಂಗ್ ಗುಡ್. ಜೊತೆಗೆ ನಾವೇನ್ ಮಾಡ್ತಾ ಇದ್ದೇವೆ, ದೇವರು ದಿಂಡ್ರು ಅಂತ ಹೇಳ್ಕೊಂಡು ಪೂಜೆ ಮಾಡ್ತೇವೆ. ಅದೇ ಕೆಲವರು ಯೋಗ ಧ್ಯಾನಗಳಲ್ಲಿ ತೊಡಗಿಸ್ಕೊಳ್ತಾರೆ. ಸೊ ನಮ್ಮ ಬದುಕಿನ ಅನೇಕ ತುಮುಲುಗಳು, ಸಮಸ್ಯೆಗಳು,
ಈ ಥಾಟ್ಸ್ ಇದೆಯಲ್ಲ, ನೂರಾರು ಸುತ್ತಾಗ್ತಾ ಇರುತ್ತೆ ನಮ್ಮ ಜೀವನದಾಗ. ಆ ಥಾಟ್ಸ್ನೆಲ್ಲ ಒಂದು ಕಂಟ್ರೋಲ್ಗೆ ತಂದು, ಅದನ್ನ ಒಂದು ಹಿಡಿತಕ್ಕೆ ತಂದು, ನಕಾರಾತ್ಮಕತೆಯನ್ನ ಕಡಿಮೆ ಮಾಡಿಕೊಳ್ತಾ ಸಕಾರಾತ್ಮಕತೆಯನ್ನ ವೃದ್ಧಿಸಿಕೊಳ್ಳುತ್ತಾ ಸಾಗಿದರೆ ಬದುಕೇ ಬದಲಾಗುತ್ತದೆ ಅಲ್ಲವೇ? ನಮ್ಮ ಬದುಕಿನಲ್ಲಿ ಹಲವಾರು ನಕಾರಾತ್ಮಕ ಚಿಂತನೆಗಳು ಬರ್ತದೆ. ಅದನ್ನೆಲ್ಲ ಇಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ನೀಡಿದ್ದೇವೆ. ಸಕಾರಾತ್ಮಕ ಚಿಂತನೆಗಳನ್ನ ಹೆಚ್ಚು ಮಾಡಿಕೊಳ್ಳೋಣ. ಅದಕ್ಕೆ ನಾನು ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಅಂತ ಹೇಳ್ತಾನೆ. ನಮ್ಮ ಬದುಕನ್ನ ಸುಂದರವಾಗಿ ಸೊಗಸಾಗಿ ಅನುಭವಿಸೋದಕ್ಕೆ ಆಧ್ಯಾತ್ಮ ಅಂದರೆ ನೀವು ರೈಟ್ ಟ್ರ್ಯಾಕ್ ಅಲ್ಲಿ ಇರುವಂಥದ್ದು. ಪಾಸಿಟಿವ್ ಲಿವಿಂಗ್, ಬೀಯಿಂಗ್ ಗುಡ್ ಅಂಡ್ ಡೂಯಿಂಗ್ ಗುಡ್. ಆಕರ್ಷಣಾ ಕಾನೂನು, ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಸಪೋರ್ಟ್ ಮಾಡ್ತದೆ. ಇಟ್ ಕ್ಯಾನ್ ಹ್ಯಾಪನ್. ಓಕೆ ಸ್ನೇಹಿತರೆ, ಯಾವಾಗ ನೀವು ಇದನ್ನ ಅರ್ಥ ಮಾಡ್ಕೊಳ್ತೀರಿ, ಆಧ್ಯಾತ್ಮ ಚಿಕ್ಕ ವಯಸ್ಸಿನಲ್ಲಿನೇ ಆರಂಭ ಮಾಡಲಿಕ್ಕೆ ಸಾಧ್ಯ. ಧ್ಯಾನದ ಮೂಲಕವೇ ನಮ್ಮ ಅನೇಕ ಚಿಂತನೆಗಳನ್ನು ಸರಿದಾರಿಗೆ ತಂದು ನಮ್ಮ ಬದುಕಿಗೆ ಹೇಗೆ ಬೇಕೋ ಹಾಗೆ ನಾವು ಬಳಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ಗುರುತಿಸ್ಕೋಬೇಕು ಮತ್ತೆ ಗಮನಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾನೆ. ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸ್ಪಿರಿಚುವಲ್. The sixth point is ಫೈನಾನ್ಷಿಯಲ್, ಆರ್ಥಿಕ ಅಂತ ಟೈಪ್ ಮಾಡಿ. ನಾವು ಏನಾಗಿದೆ, ವಿ ಆರ್ ನಾಟ್ ವೆರಿಂಗ್ ಅಬೌಟ್ ಫೈನಾನ್ಷಿಯಲ್ ಆಸ್ಪೆಕ್ಟ್. ಅದು ಒಂದು ಹಂತಕ್ಕೆ ಬರುವವರೆಗೆ ನಮ್ಮ ಭಾರತ ದೇಶದಲ್ಲಿ ಪೋಷಕರು ನೋಡ್ಕೊಂತಾರೆ, ಪಾಕೆಟ್ ಮನಿ ಕೊಡ್ತಾರೆ. ಆದರೆ ಇವತ್ತು ಶಾಲಾ ಕಾಲೇಜುಗಳಲ್ಲಿಯೂ ಈ ಹಣದ ಮ್ಯಾನೇಜ್ಮೆಂಟ್, ಹಣವನ್ನ ನಿಭಾಯಿಸುವ ಬಗ್ಗೆ, ನಿರ್ವಹಿಸುವ ಬಗ್ಗೆ ನಮಗೆ ಗೈಡ್ ಮಾಡ್ತಾ ಇಲ್ಲ. ಕರೆಕ್ಟ್? ಸೊ ಆರಂಭದಿಂದನೇ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಡೆಗೂ ಕೂಡ ನೀವು ಗಮನ ನೀಡಬೇಕು ಅನ್ನುವುದು ನಮ್ಮ ಒಂದು ಆಸೆ ಮತ್ತು ಆಶಯ. ಸೊ ಈ ನಿಟ್ಟಿನಲ್ಲಿ ನಾವು ಮೇ 12 ಸಂಡೇ 2024 ಒಂದು ದಿನದ ವರ್ಕ್ಶಾಪ್ ಮಾಡ್ತಾ ಇದ್ದೇನೆ. ಈ 6 ಅಂಶಗಳ ಕುರಿತು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನಿಮಗೆ ಅರ್ಥ ಮಾಡಿಸುತ್ತೇನೆ. ಈ ವಿಡಿಯೋನಲ್ಲೇ ಒಂದು ಲೆವೆಲ್ಗೆ ನಿಮಗೆ ಅರ್ಥ ಆಗಿದೆ. ಈ ವಿಡಿಯೋನಲ್ಲೇ ಇಷ್ಟು ಅರ್ಥ ಆಗಿದ ಮೇಲೆ ಒಂದು ದಿನದ ವರ್ಕ್ಶಾಪ್ಗೆ ಬಂದ್ರೆ ಎಷ್ಟು ಲಾಭ ಆಗುತ್ತೆ ಅಲ್ವೇ ಸ್ನೇಹಿತರೆ? ಈಗ ಒಂದು ಟಿಪ್ಸ್ ಕೊಡೋಣ. ಯಾಕೆ ಬಡವರು ಬಡವರಾಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ? ಒಂದು ಅನಲೈಸ್ ಮಾಡ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ. ಆವಾಗ ನಿಮ್ಗೊಂದು ಕ್ಲಾರಿಟಿ ಬರ್ತದೆ ಅಲ್ವೇ? ನಾವು ಒಂದು ಊರಲ್ಲಿ 2 ಥರದ ಜನಗಳನ್ನ ನೋಡ್ತಾ ಇದ್ದಾವೆ. ಬಡವರು ಬರೀ ಟಿವಿ ನೋಡ್ತಾನೆ ಇದ್ರೆ, ಶ್ರೀಮಂತರು ಪುಸ್ತಕ ಓದುತ್ತಾರೆ ಸ್ನೇಹಿತರೆ. ದಟ್ ಈಸ್ ವೈ ರೀಡರ್ಸ್ ಆರ್ ಲೀಡರ್ಸ್ ಅಂತ ಹೇಳ್ತೇವೆ. ಬಡವರು ಒಂದು ಸಮಯ, ಇಷ್ಟು ದಿನ ಇಷ್ಟು ಸಮಯ ಅಂತ ಕೂಲಿ ಮಾಡೋದು, ಸಂಬಳ ತಗೊಳ್ಳೋದು. ಆದರೆ ಶ್ರೀಮಂತರು ಹಂಗಲ್ಲ, ನಾನು ಏನು ರಿಸಲ್ಟ್ ಕೊಟ್ಟೆ ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಕೊಡು ಅಂತಾರೆ. ಗಮನಿಸಿ ಕರೆಕ್ಟಾಗಿ ಅಲ್ವೇ? ಆಮೇಲೆ ಇಲ್ಲಿ ಬಡವ್ರು ಏನು ಮಾಡ್ತಾರೆ ಅಂದರೆ, ನಮ್ಮಪ್ಪ ಸರಿ ಇಲ್ಲ, ನಮ್ಮಮ್ಮ ಸರಿ ಇಲ್ಲ, ಅದು ಸರಿ ಇಲ್ಲ, ಹಣೆ ಬರ ಸರಿ ಇಲ್ಲ, ಏನೇನೋ ಅಂತ ಇವ್ರ ಮೇಲೆ ಬ್ಲೇಮ್ ಮಾಡ್ತಾರೆ. ಬ್ಲೇಮ್ ಪೀಪಲ್. ಬಟ್ ಶ್ರೀಮಂತರಂಗಲ್ಲ, ನನ್ನಿಂದ ಹಿಂಗಾಗಿದೆ, ಐ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ, ಐ ವಿಲ್ ಡೂ ಇಟ್, ಐ ಕ್ಯಾನ್ ಡೂ ಇಟ್, ಐ ವಿಲ್ ಫಿಕ್ಸ್ ದಟ್ ಪ್ರಾಬ್ಲಮ್ ಅಂತಾರೆ. ಸೊ ಇದು ಪೂರ್ ಮೈಂಡ್ಸೆಟ್, ರಿಚ್ ಮೈಂಡ್ಸೆಟ್ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾನೆ. ಬರೀ ಉಳಿಸೋದಕ್ಕೆ ನೋಡ್ತಾರೆ ಬಡವರು, ಆದರೆ ಶ್ರೀಮಂತರು ಏನ್ ಮಾಡ್ತಾರೆ ಅಂದ್ರೆ ಬಂಡವಾಳವನ್ನಾಗಿ ತೊಡಗಿಸ್ತಾರೆ ಅದೇ ಹಣವನ್ನ. ಓಕೆ, ಬಡವರಲ್ಲೊಂದು ಏನು ನಾವು ನೋಡ್ತೇವೆ ಅಂದ್ರೆ, ನನ್ಗೆಲ್ಲ ಗೊತ್ತು, ನಾನೇ ಸರ್ವಜ್ಞ ಅನ್ನೋಂಗಿರ್ತಾರೆ. ಆದರೆ ಶ್ರೀಮಂತರು ಇಲ್ಲ, ಇಷ್ಟು ಗೊತ್ತಿದ್ರು ನಾನು ಐ ವಾಂಟ್ ಟು ಲರ್ನ್ ಅಂತ ಈಗಲೂ ಆನ್ಲೈನ್ ಕ್ಲಾಸು, ಆಫ್ಲೈನ್ ಕ್ಲಾಸು, ಕ್ಯಾಂಪು, ವರ್ಕ್ಶಾಪು, ಲೈಫ್ ಲಾಂಗ್ ಲರ್ನರ್ ಆಗಿರ್ತಾರೆ.
ಕಂಟಿನ್ಯೂಸ್ ಲರ್ನರ್ ಆಗಿರ್ತಾರೆ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪೂರ್ ಅಂಡ್ ರಿಚ್. ಬಡವ್ರು ಇನ್ನೊಂದು ಹೇಳ್ತಾರೆ, ಎಲ್ಲದಕ್ಕೂ ಈ ಹಣನೇ ಕಣ್ರಿ ಕಾರಣ ಅಂತಾರೆ. ಆದ್ರೆ ಶ್ರೀಮಂತರು ಹೇಳ್ತಾರೆ, ಬಡತನನೇ ಕಾರಣ ಎಲ್ಲ ಈ ವಿಲ್ಸ್ಗೆ, ಇದೇನೆ ಮೂಲ ಬೇರು, ಅದನ್ನ ಕಿತ್ತಾಕ್ಬೇಕು ಅಂತಾರೆ. ಲಾಟ್ರಿ ಮೆಂಟಾಲಿಟಿ, ಒಂದು ಲಾಟ್ರಿ ಟಿಕೆಟ್ ತಗೊಂಡು ಶ್ರೀಮಂತರಾಗೋಣ ಅಂತಾರೆ. ಆದ್ರೆ ಶ್ರೀಮಂತರ ಹಂಗಲ್ಲ. ಆಕ್ಷನ್ ಮೆಂಟಾಲಿಟಿ, ಇವತ್ತೇನ್ ಮಾಡ್ಲಿ, ನಾಳೆ ಏನ್ ಮಾಡ್ಲಿ, ಮುಂದಿನ ತಿಂಗಳು ಏನ್ ಮಾಡ್ಲಿ, 6 ತಿಂಗಳು ಬಿಟ್ಟು ಏನ್ ಮಾಡ್ಲಿ, 1 ವರ್ಷ ಬಿಟ್ಟು ಏನ್ ಮಾಡ್ಲಿ, ಗೋಲ್ಸ್ ಇಟ್ಕೋತಾರೆ, ಗೋಲ್ಸ್ ಮೇಲೆ ವರ್ಕ್ ಮಾಡ್ತಾರೆ. ಏನಂತೀರಾ ಅಲ್ವೇ? ಸೊ ನಾವು ಅದು ಗುರುತಿಸ್ಕೋಬೇಕು ಸರಿಯಾಗಿ. ಈಗ ನಿಮಗೆ ಒಂದು ಕ್ಲಾರಿಟಿ ಬಂತು, ಬಡವರೇಕೆ ಬಡವರಾಗಿ ಇರುತ್ತಾರೆ, ಶ್ರೀಮಂತರು ಶ್ರೀಮಂತರಾಗುತ್ತಲೇ ಸಾಗುತ್ತಿದ್ದಾರೆ ಅಂತ. ಸ್ನೇಹಿತರೆ, ಈಗ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಆರಂಭ ಮಾಡಿ. ನೀವು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಬೇಕು, ಪರಿವರ್ತನೆ ಬೇಕು ಅಂದರೆ ಇಂಥ ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ನೀವು ಮಾರ್ಗದರ್ಶನವನ್ನು ಪಡೆದರೆ ಮಾತ್ರ ನಿಮಗೆ ಲಾಭ ಆಗುತ್ತೆ. ಇಲ್ಲದೆ ಇದ್ರೆ ಪ್ರಾಬ್ಲಮ್ಮು ಅನ್ಕೊಂಡು ಪ್ರಾಬ್ಲಮ್ ಒಳಗಡೆನೆ ಮುಳುಗಿರ್ತೀರಿ ಹೊರತು ಅಲ್ಲಿ ನಿಮಗೆ ಸೊಲ್ಯೂಷನ್ನು ಸಿಗುವುದೇ ಇಲ್ಲ. ಸೊ ಸೊಲ್ಯೂಷನ್ ಸಿಗಬೇಕು ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕು, ಅನಲೈಸ್ ಮಾಡಬೇಕು, ನಮ್ಮಂಥ ಮಾರ್ಗದರ್ಶಕರ ಮಾರ್ಗದರ್ಶನವನ್ನು ಪಡೆಯಬೇಕು. ಆಮೇಲೆ ನಿಮಗೆ ಅಭಿವೃದ್ಧಿ, ಬೆಳವಣಿಗೆ, ಪ್ರಗತಿ, ಯಶಸ್ಸು ಅನ್ನೋದು ನಿಮ್ಮನ್ನು ಹುಡುಕೊಂಡು ಬಂದುಬಿಡುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ಥರ ನಿಮಗೆ ಹುಡುಕೊಂಡು ಬರಬೇಕು ಅಂದರೆ ನೀವು ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಕೋರ್ಸ್ಗಳಿಗೆ ಭಾಗವಹಿಸಬೇಕು. ಆ ಭಾಗವಹಿಸೋದಕ್ಕೆ ನೀವು 9341259267 ಅಥವಾ 962030303000ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದು ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡಿ ನೀವು ಕಾಮೆಂಟ್ ಮಾಡುತ್ತಿದ್ದಾರೆ. ಜೊತೆಗೆ ನಾವು ಇದುವರೆಗೆ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ 8 ಪುಸ್ತಕಗಳು ಈಗ ಬುಕ್ ಸ್ಟಾಲ್ನಲ್ಲಿ ಲಭ್ಯ ಇದೆ. ಸಪ್ನಾ ಬುಕ್ಕು sapnaonline.com ಲಭ್ಯ ಆಗುತ್ತೆ. ಇನ್ನು 3 ಪುಸ್ತಕಗಳು ಅಂಡರ್ ಪ್ರಿಂಟ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ನಾವು ಆರಂಭದಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಇಂದ ಆರಂಭ ಮಾಡಿ ಕಮ್ಯುನಿಕೇಶನ್ ಸ್ಕಿಲ್ಸು, ಲೈಫ್ ಸ್ಕಿಲ್ಸು ಪಾಠ ಮಾಡ್ತಾನೆ ಇರ್ತೇವೆ. ಮೇ 12 1 ದಿನದ ಶಿಬಿರ ಆದರೆ ಮೇ 24, 25, 26 ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ 3 ದಿನದ ರೆಸಿಡೆನ್ಷಿಯಲ್ ಕ್ಯಾಂಪನ್ನು ನಾವು ಆರ್ಗನೈಸ್ ಮಾಡಿದ್ದೇವೆ ಅನ್ನೋದನ್ನು ತಿಳಿಸೋದಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೇನೆ. ನಾನು ನಮ್ಮ ಒಂದು ಮಾಸ್ಟರ್ ಕ್ಲಾಸ್ನಲ್ಲಿ ಕೇಳಿದೆ, ನಾನು ನಿಮ್ಗೆ ಏನನ್ಸುತ್ತೆ ವ್ಯಕ್ತಿತ್ವ ವಿಕಸನ ಅಂದರೆ ಅಂತ ಇಲ್ಲಿರುವ ನಮ್ಮ ಪಾರ್ಟಿಸಿಪೆಂಟ್ಸ್ನ ಕೆಲವ್ರನ್ನ ಕೇಳಿದ್ದಕ್ಕೆ ಅವರು ಏನು ಉತ್ತರ ಕೊಟ್ಟಿದ್ದಾರೆ, ಅವರು ಏನು ಮೆಸೇಜ್ ಮಾಡಿದ್ದಾರೆ ನೋಡೋಣ ಬನ್ನಿ. ವ್ಯಕ್ತಿಯ ಹಾವಭಾವ ಸಂವಹನ ಇದೆಲ್ಲವನ್ನು ಒಳಗೊಂಡಿರುವುದೇ ವ್ಯಕ್ತಿತ್ವ ವಿಕಸನ. ಸೊ ಅದಕ್ಕೆ ನಾನು ಮಾತಾಡ್ಬಿಟ್ಟು ಇಲ್ಲಿ ಹೇಳಿದ್ದು. ಸೊ ನನ್ನ ವಿಚಾರಗಳಿಗೆ ಇವರು ಕೂಡ ಸ್ಪಂದಿಸಿದ್ದಾರೆ ಅನ್ನೋದನ್ನ ಗಮನಿಸಬೇಕು. ನಾಗರಾಜ್, ಥ್ಯಾಂಕ್ ಯು ವೆರಿ ಮಚ್. ದೆನ್ ಮಾರುತೇಶ ಅವರು ಜೀವನಕ್ಕೆ ತುಂಬಾ ಮುಖ್ಯವಾದ ವಿಷಯ ಸರ್ ಇದು ಅಂತ ಹೇಳಿದಿರಿ. ಮಾರುತೇಶ್, ಎಸ್ ಯು ಆರ್ ರೈಟ್, ಯು ಆರ್ ಕರೆಕ್ಟ್. ಈ ಸಮಾಜದಲ್ಲಿ ಬದುಕಲು ತುಂಬಾ ಮುಖ್ಯವಾದದ್ದು ಅಂತ ಮತ್ತೆ ನಾಗರಾಜ್ ಮೆಸೇಜ್ ಮಾಡಿದಿರಿ. ಥ್ಯಾಂಕ್ ಯು. ಓಕೆ, ವಿದ್ಯಾಶ್ರೀ ಅವರು, ನಾವು ಇದರಿಂದ ಬೆಳಿಬೇಕು, ಸಕ್ಸಸ್ ಆಗಬೇಕು. ಎಸ್, ಅದಕ್ಕೋಸ್ಕರನೇ ಈ ಕೆಲಸ ಮಾಡ್ತಾ ಇದ್ದೇವೆ, ಕಾಯಕ ಮಾಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಸುದೀಪ್, ಪರ್ಸನ್ಸ್ ಬಿಹೇವಿಯರ್ ಅಂತ ಹೇಳಿದಿರಿ. ಹೌದು, ವ್ಯಕ್ತಿಗಳ ವರ್ತನೆ ಕೂಡ ಮುಖ್ಯ ಆಗ್ತದೆ. ಎಕ್ಸಾರ್ಬಿಟೆಂಟ್ ಡೆವಲಪ್ಮೆಂಟ್, ವಾ 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 ವಾ, ಏನಪ್ಪ ಸಿಕ್ಕಾಪಟ್ಟೆ ಬುದ್ಧಿ ಆಗಬೇಕು ಅಂದರೆ ಬೇಕು ಅಂತ ಹೇಳಿದಿರಿ. ನೀವೆಲ್ಲ ತುಂಬ ಚೆನ್ನಾಗಿ ಹೇಳಿದಿರಿ. ಈಗ ನಮ್ಮ ಕೋರ್ಸ್ ಅಟೆಂಡ್ ಮಾಡ್ತಾ ಇರುವಂಥ ಸಂಹಿತಾ ಲೆಕ್ಚರರ್ ಇವತ್ತು ಇಲ್ಲಿ ಬಂದಿದ್ದಾರೆ. ಆ ಕೋರ್ಸ್ಗೆ ಒಂದು ಬ್ರೀಫ್ ಆಗಿ ಯು ಕ್ಯಾನ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಸಂಹಿತಾ ಮೇಡಮ್. ಆತ್ಮೀಯರೇ ನಮಸ್ಕಾರ. ನನ್ನ ವಾಯ್ಸ್ ಆಡಿಬಲ್ ಇದೆ ಅಂತ ಅನ್ಕೊಂಡು ನಾನು ನಿಮ್ಮಲ್ಲಿ ಮಾತಾಡ್ತಾ ಇದ್ದೇನೆ. ಕಂಟಿನ್ಯೂ ಮಾಡಿ. ಹಾ, ನಾನು ಸರಿನ ಕೋರ್ಸ್ಗಳನ್ನು ಅಟೆಂಡ್ ಮಾಡಿದ್ದೀನಿ. ಅದು ಮತ್ತೆ 3 ದಿನದ ಕೋರ್ಸ್. ಓಕೆ, ಮುಂದುವರಿಸಿ.
ಮುಂದಿನ ಕೋರ್ಸ್ ದ ಏನ್ಷಿಯಂಟ್ ಸ್ಕೂಲ್ ಆಫ್ ವಿಸ್ಡಮ್ ಅಲ್ಲಿ ಅಟೆಂಡ್ ಮಾಡಿದ್ದೇನೆ. ನಮ್ಗೆ ಆ ಕೋರ್ಸ್ ಅಟೆಂಡ್ ಮಾಡಿದ್ರಿಂದ ತುಂಬಾ ಅನುಕೂಲ ಆಯ್ತು. ಮೊದಲನೇದಾಗಿ ಪಬ್ಲಿಕ್ ಸ್ಪೀಕಿಂಗ್. ಅಂದ್ರೆ ನಾವ್ ಇವಾಗ ಒಬ್ರೊಟ್ಟಿಗೆ ಕಮ್ಯುನಿಕೇಶನ್ ಮಾಡ್ಬೇಕಂತ ಹೇಳಿದ್ರೆ ಯಾರಾದ್ರೂ ಆಗ್ಲಿ, ಅವರು ಒಬ್ರು ಲೆಕ್ಚರರ್ ಇರ್ಬೋದು, ಒಬ್ರು ಸ್ಟೂಡೆಂಟ್ ಇರ್ಬೋದು, ಅಥವಾ ಒಬ್ರು ಲಾಯರ್ ಇರ್ಬೋದು, ಅಥವಾ ಒಬ್ರು ಬಿಸ್ನೆಸ್ ಮ್ಯಾನ್ ಇರ್ಬೋದು, ಡಾಕ್ಟರ್ ಇರಬಹುದು. ಯಾವುದೇ ಪ್ರೊಫೆಷನ್ ಇದ್ರು ಕಮ್ಯುನಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಾವು ನಮ್ಮ ಥಾಟ್ಸ್ ಅಥವಾ ವಿಚಾರವನ್ನ ಇನ್ನೊಬ್ರಿಗೆ ವಿನಿಮಯ ಮಾಡ್ಲಿಕ್ಕೆ ನಮಗೆ ಸರಿಯಾಗಿ ಬರ್ಲಿಲ್ಲ ಅಂತ ಹೇಳಿದ್ರೆ ಈಗಿನ ಒಂದು ಜಗತ್ತಿನಲ್ಲಿ ನಾವು ಸರ್ವೈವ್ ಆಗೋದು ತುಂಬಾ ಕಷ್ಟ ಇದೆ. ಹಾಗಾದ್ರೆ ಈ ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದು ನಮ್ಗೆ ಹುಟ್ಟಾನೆ ಬರುವಂತಹ ಸ್ಕಿನ್ ಕಲರ್ ಅಥವಾ ಐಬಾಲ್ ಕಲರ್ ಅಥವಾ ನಮ್ ಹೇರ್ ಟೆಕ್ಸ್ಚರೋ ಅಲ್ಲ. ಅದೊಂದು ಕಲೆ, ನಾವು ಕಲಿಬೇಕು, ನಾವ್ ಇನ್ನೊಬ್ರಿಂದ ಕಲಿಬೇಕಾಗತ್ತೆ. ಸೊ ಕೆಲವರು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಕಲಿತಾರೆ. ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಗೊತ್ತಿಲ್ಲದಂತಹ ಮಿಸ್ಟೇಕ್ ಗಳನ್ನ ನಾವು ತಿದ್ದುಕೊಳ್ಬೇಕಾಗತ್ತೆ. ಚೇಂಜಸ್ ಅವಶ್ಯಕತೆ ಇರುತ್ತೆ ಅಲ್ಲಿ. ಅವಾಗ ನಮಗೆ ಒಬ್ರು ಮಾರ್ಗದರ್ಶಕರ ಅವಶ್ಯಕತೆ ಕೂಡ ಇರುತ್ತೆ. ಸೊ ನೀವು ಈ ತರ 3 ದಿನದ ಒಂದು ವರ್ಕ್ಶಾಪ್ ಅಥವಾ ಕಾರ್ಯಾಗಾರವನ್ನ ಅಟೆಂಡ್ ಮಾಡಿದಾಗ ನೀವು ಇನ್ನಷ್ಟು ಶೈನ್ ಆಗಬಹುದು. ನಿಮ್ಮ ಯಾವುದೇ ಒಂದು ವೃತ್ತಿಯಲ್ಲಿ ಇರಬಹುದು, ನೀವು ಸ್ಟೂಡೆಂಟ್ ಇರ್ಬೋದು, ಅಥವಾ ನೀವೇನಾದ್ರೂ ನಾನ್ ಆಂಕರ್ ಆಗ್ತೀನಿ, ಅಥವಾ ನಾನೊಂದು ಒಳ್ಳೆ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಕಲಿಬೇಕು, ನಾನ್ ಭಾಷಣಕಾರ ಆಗ್ಬೇಕು ಅನ್ನೋ ಒಂದು ಆಸೆ ಏನಾದ್ರೂ ಇದ್ರೆ ದಯವಿಟ್ಟು ನೀವು ಈ ಆಪರ್ಚುನಿಟಿಯನ್ನ ಮಿಸ್ ಮಾಡ್ಕೊಳ್ಬೇಡಿ. ಯಾಕೆ ಅಂದ್ರೆ ಭಾಷಣ ಕಲೆ ಅನ್ನೋದು ಬರೀ ಮಾತಷ್ಟೇ ಅಲ್ಲ, ಕಂಟೆಂಟ್ ಮಾತ್ರ ಅಲ್ಲ. ನಾವ್ ನಿಂತ್ಕೊಳ್ಳೋ ಪೋಸ್ಚರ್ ಇಂದ ಹಿಡಿದು ನಾವ್ ಯಾವ ತರ ಮಾತಾಡ್ತೀವಿ, ನಮ್ಮ ವಾಯ್ಸ್ ಮೊಡಾಲಿಟಿಯಿಂದ ಹಿಡಿದು ಐ ಕಾಂಟ್ಯಾಕ್ಟ್ ವರೆಗೂ ತುಂಬಾ ವಿಷಯಗಳಿರುತ್ತೆ ಮಾತಾಡ್ಲಿಕ್ಕೆ, ತುಂಬಾ ವಿಷಯಗಳಿರುತ್ತೆ ನಮ್ಮನ್ನ ನಾವು ಬದಲಿಸ್ಕೊಳ್ಳಿಕ್ಕೆ. ಸೊ ಹಾಗಾಗಿ ದಯವಿಟ್ಟು ಈ ಆನ್ಲೈನ್ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿದಾಗ ಆಗುವಂತದನ್ನ ನೀವು ಅಟೆಂಡ್ ಮಾಡಿನೇ ತಿಳ್ಕೊಳ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಸಮಿತಾ. ತಾವು 1 ದಿನದ ಶಿಬಿರಗಳಲ್ಲೂ ಭಾಗವಹಿಸಿದ್ದೀರಿ. ಈ 1 ದಿನದಲ್ಲಿ ನಾವು ತಕ್ಕ ಮಟ್ಟಿಗೆ ಕೆಲವು ಇನ್ಫಾರ್ಮೇಶನ್ಸ್ ಗೊತ್ತಾಗುತ್ತೆ. ನಾನು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಡೋದ್ರಿಂದ ಆ ವಿಷಯದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೋಬಹುದಲ್ವಾ? ಹೌದು ಸರ್. ಪ್ರತಿ ಸಲ ನೀವು 1 ಡೇ ವರ್ಕ್ಶಾಪ್ ಅನ್ನ ಡಿಫ್ರೆಂಟ್ ಟಾಪಿಕ್ಸ್ ಒಟ್ಟಿಗೆ ಮಾಡ್ತೀರಾ. ಒಂದ್ಸಲ ಬಾಡಿ ಲ್ಯಾಂಗ್ವೇಜ್ ತಗೊಂಡಿರ್ತೀರಿ, ಇನ್ನೊಮ್ಮೆ ಪಬ್ಲಿಕ್ ಸ್ಪೀಕಿಂಗ್ ತಗೊಂಡಿರ್ತೀರಿ. ಅವಾಗ ನಮ್ಗೆ ಆ ಪರ್ಟಿಕ್ಯುಲರ್ 1 ಡೇ ವರ್ಕ್ಶಾಪ್ ಅಲ್ಲಿ ನಮ್ಗೆ ಕರೆಕ್ಟ್ ಒಂದು ಕ್ಲಾರಿಟಿ ಸಿಗುತ್ತೆ, ಮೋರ್ ಇನ್ಫಾರ್ಮೇಶನ್ ಸಿಗುತ್ತೆ, ಅಂಡ್ ಒನ್ ಮೋರ್ ಇಂಟ್ರಾಕ್ಷನ್ ಇರುತ್ತೆ ಅಲ್ಲಿ ಸರ್ ಮತ್ತೆ ನಮ್ಮ ಮಧ್ಯೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಸರ್ ಒಟ್ಟಿಗೆ ಇರ್ತೀವಿ. ನನ್ಗೆ ಆಫ್ಲೈನ್ ವರ್ಕ್ಶಾಪ್ ಇಂದ ತುಂಬಾ ಅನುಕೂಲ ಕೂಡ ಆಗಿದೆ. ಓಕೆ, ಥ್ಯಾಂಕ್ ಯು ಸಮಿತಾ. ನೋಡುಗರೆ, ನೀವು ಕೂಡ ನಮ್ಮ ಒಂದು ಕಮ್ಯುನಿಟಿ ಸಮುದಾಯವನ್ನು ಸೇರ್ಬೋದು. ನಾವು ಆನ್ಲೈನಲ್ಲಾಗಲಿ ಆಫ್ಲೈನಲ್ಲಾಗಲಿ ಇದ್ದರೆ ನಿಮ್ಮನ್ನು ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮನ್ನು VIP ಅಂತ ಕನ್ಸಿಡರ್ ಮಾಡಿ ನಿರಂತರವಾಗಿ ಕಮ್ಯುನಿಕೇಟ್ ಮಾಡ್ತೇವೆ. ಹಾಗೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಜಸ್ಟ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಟೈಪ್ ಮಾಡಿದ್ರೆ ಟೆಲಿಗ್ರಾಮ್ ಚಾನಲ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಜಸ್ಟ್ ಜಾಯಿನ್ ಆಗಿಬಿಡಿ. ನಿಮಗೆಲ್ಲ ಮಾಹಿತಿಗಳು ಆನ್ ಎ ರೆಗ್ಯುಲರ್ ಬೇಸಿಸ್ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ವಿಡಿಯೋಲಿ ಭೇಟಿ ಆಗ್ತೇನೆ. ನಮಸ್ಕಾರ.